ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಲೀಫ್ನ ಹೇಗೆ ಒಳಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಫಿಲ್ ಮಾಡೋದು ಅಂತ ನೋಡೋಣ. ಸೊ ಅದರಲ್ಲಿ ಓವರಾಲ್ 5 ಮೆಥಡ್ಸ್ ಇದೆ. ಈಗ 1 ಮೆಥಡ್ ತೋರಿಸ್ತೀನಿ. ಸೊ ಅದಕ್ಕೆ ಈಗ ನಾನು ಡ್ರಾಪ್ ಶೇಪ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರಾ ಮಾಡೋಕ್ಕೆ ಬರಲಿಲ್ಲ ಅಂದರೆ ಪೇಪರ್ ಕಾಪಿ ಆ್ಯಪ್ ಯೂಸ್ ಮಾಡಿಕೊಂಡು ಡ್ರಾ ಮಾಡ್ಬೋದು. ಸೊ ಇಲ್ಲಿ ನಾನು ಟೂ ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಸೊ ತೊಗೊಂಡು ನಾನಿಲ್ಲಿ ಫಸ್ಟು ಆ ಎಡ್ಜಿದೆಲ್ಲ ಅಲ್ಲಿಂದ ಒಂದು ಲಾಂಗ್ ಚೈನ್ ಸ್ಟಿಚ್ ಕ್ರಾಸಾಗಿ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸ್ಮಾಲ್ ಲಾಕ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಸೊ ಸ್ಮಾಲ್ ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತು ಅದಕ್ಕೆ ಆಪೋಸಿಟ್ ಸೈಡಲ್ಲಿ ನೀವು ಚೈನ್ ಸ್ಟಿಚ್ನ ಹಾಕಬೇಕಾಗುತ್ತೆ, ಲಾಂಗ್ ಚೈನ್ ಸ್ಟಿಚ್. ಅದಾದಮೇಲೆ ಮತ್ತೆ ಒಂದು ಸ್ಮಾಲ್ ಲಾಕ್ ಸ್ಟಿಚ್ನ ಹಾಕಬೇಕು. ಸೊ ನೋಡ್ಕೊಳ್ಳಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಮತ್ತು ಅಲ್ಲಿ ಲಾಕ್ ಸ್ಟಿಚ್ ಹಾಕ್ತಿರಲ್ಲ, ಹಾಕಿಬಿಟ್ಟು ಮತ್ತೆ ಈ ಕಡೆ ಡೈರೆಕ್ಷನ್ಗೆ ತೊಗೊಂಡು ಸೊ ಮತ್ತೆ ಈ ಕಡೆ ನಿಮಗೆ ಬಾರ್ಡರ್ ಇದೆಲ್ಲ ಅಲ್ಲಿ ಹಾಕಿ ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ಚಿಂದ ಮತ್ತೆ ಆ ಕಡೆಗೆ ತೊಗೊಂಡು ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಒಂದು ಚೈನ್ ಸ್ಟಿಚ್ ಹಾಕಿ ಲಾಂಗ್ ಚೈನ್ ಸ್ಟಿಚ್ ಮತ್ತು ಅಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕ್ತೀರಾ. ಸೊ ಸ್ಲ್ಯಾಂಟಿಂಗ್ ಆಗಿ ತೊಗೋಬೇಕು. ಸೊ ಇದು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಫಸ್ಟ್ ಮೆಥಡ್ ಇದು. ಸೊ ಈ ಥರ ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಟುಲಿಪ್ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ಸೊ ನೀವು ಇಲ್ಲಿ ತೊಗೊಳ್ಬೇಕಾದ್ರೆ ಡಬಲ್ ಸ್ಟ್ಯಾಂಡ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಳ್ತೀರಲ್ಲ, ಅದೆರಡು ಸ್ಟ್ಯಾಂಡ್ ನಿಮಗೆ ನೀಡಲಲ್ಲಿ ಬರ್ತಾ ಇದೆಯಾ ಅಂತ ಕರೆಕ್ಟಾಗಿ ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫುಲ್ ಬರೀ ಸಿಲ್ಕ್ ಥ್ರೆಡ್ ಅನ್ನೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಹಾಕ್ತಾ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಸಿಗುತ್ತೆ. ಸೊ ಅದೇ ಥರ ಫುಲ್ ನೀವು ಆ ಶೇಪ್ ಫುಲ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಈ ಡಿಸೈನ್ನ ಬಂದು ನಾವು ಯಾವ ಬ್ಲೌಸಸಲ್ಲಿ ಬ್ರೈಡಲ್ ಬ್ಲೌಸಸಲ್ಲಿ ಬರೀ ಸಿಲ್ಕ್ ಥ್ರೆಡ್ ವರ್ಕ್ ಮಾತ್ರ ಕೇಳ್ತಾರೆ ಅಲ್ಲ, ಅಂಥ ಬ್ಲೌಸಸಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದು ನಮಗೆ ತುಂಬ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಚಾರ್ಜ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಳ್ಳಿ. ಸೊ ಹಾಕೋಬೇಕಾದ್ರೇ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಫಿನಿಶಿಂಗ್ ಬರೋವರೆಗೂ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು ಯಾವುದಾದ್ರೂ ಬ್ಲೌಸ್ ಡಿಸೈನ್ಸಲ್ಲಿ ಈ ಡಿಸೈನ್ಸ್ನ ಹಾಕ್ಬೋದಾಗುತ್ತೆ. ಸೊ ನೀವು ಇದನ್ನು ಸಿಲ್ಕ್ ಥ್ರೆಡಲ್ಲಿ ಹಾಕೋದನ್ನು ನೀವು ಜರಿ ಥ್ರೆಡ್ಡಲ್ಲಿ ಕೂಡ ಹಾಕ್ಬೋದಾಗುತ್ತೆ, ಮತ್ತು ಜರ್ದೋಸಿಯಲ್ಲಿ ಕೂಡ ನೀವು ಹಾಕ್ಬೋದಾಗುತ್ತೆ. ಸೊ ಯಾವಾಗಲೂ ಕಸ್ಟಮರ್ಸ್ ಹತ್ರ ಯಾವುದಾದ್ರೂ ಬ್ಲೌಸ್ ಡಿಸೈನ್ಸ್ ನೀವು ತೊಗೊಳ್ತೀರಾ ಅಂದರೆ ಅದು ಅವರು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನೋಡ್ಕೊಳ್ಳಿ, ಮತ್ತು ನೀವು ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ರೇಟ್ ಅನ್ನೋದನ್ನು ಫಿಕ್ಸ್ ಮಾಡಬೇಕಾಗಿ ಬರುತ್ತೆ. ಸೊ ಸಿಲ್ಕ್ ಥ್ರೆಡ್ ನೀವು ಹಾಕ್ತಾ ಇದ್ದೀರಾ ಈಗ ಯಾವುದಾದ್ರೂ ಬ್ಲೌಸ್ಗೆ ಅಂದರೆ ನೀವು ಕಾಸ್ಟನ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಯಾಕಂದರೆ ಅದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಮತ್ತು ಸಿಲ್ಕ್ ಥ್ರೆಡ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾವು ಒಂಚೂರು ಜಾಸ್ತಿ ಪ್ರೆಷರ್ ಕೊಟ್ಟು ಎಳೆದ್ರೆ ಅದು ಬೇಗನೆ ನಮಗೆ ಅರ್ಧೋಗುತ್ತೆ. ಸೊ ಮತ್ತು ಹಾಕೋದು ಕೂಡ ನಮಗೆ ಸ್ವಲ್ಪ ಟ್ರಿಕ್ಕಿ ವರ್ಕೇ ಆಗಿರೋದ್ರಿಂದ ಸೊ ತೊಗೊಳ್ಳೋದನ್ನು ಎಕ್ಸ್ಟ್ರಾ ಚಾರ್ಜಸ್ನ ತೊಗೊಳ್ಳಿ. ಮತ್ತು ಇದು ಟೈಮ್ ಕನ್ಸ್ಯೂಮಿಂಗ್ ವರ್ಕ್. ಸೊ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ನಮಗೆ ಸಿಲ್ಕ್ ಥ್ರೆಡ್ ಅನ್ನೋದು ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಬರುತ್ತೆ. ಸೊ ಸಿಲ್ಕ್ ಥ್ರೆಡ್ ಹಾಕಬೇಕಾದ್ರೆ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನೀವು ಟುಲಿಪ್ ನೀಡಲ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನನಗೆ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಆದಮೇಲೆ ನಾನು ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಸೊ ಎಂಡ್ ನಾಟ್ ಹಾಕಬೇಕಾದ್ರೂ ನೋಡ್ಕೊಳ್ಳಿ, ನಿಮಗೆ ಓವರಾಲ್ 4 ಸ್ಟ್ರ್ಯಾಂಡ್ಸ್ ಬರುತ್ತೆ. ಅದರಲ್ಲಿ ಕರೆಕ್ಟಾಗಿ ಯಾವುದು 2 ಸ್ಟ್ರ್ಯಾಂಡ್ಸನ್ನು ನೀವು ನೀಡಲಿಂದ ತೊಗೋಬೇಕು ನೋಡಿಕೊಂಡು ಕ್ಲೀನಾಗಿ ನೀವು ಕೆಳಗೆ ದಾರಾನ ಎಳ್ಕೊಳ್ಳಿ. ಸೊ ಎಂಡ್ ನಾಟ್ ಹಾಕಬೇಕಾದ್ರೂ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ. ಸೊ ಈಗ ಎಂಡ್ ನಾಟ್ ಹಾಕಿದ್ಮೇಲೆ ನಾನೀಗ ಅದು ಫುಲ್ ಡಿಸೈನ್ ಇದೆಲ್ಲ ಅದ್ರ ಸುತ್ತಲೂ ಒಂದು ಚೈನ್ ಸ್ಟಿಚ್ನ ಹಾಕ್ತೀನಿ. ಸೊ ದಟ್ ನನಗೆ ನೀಟ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಸೊ ಚೈನ್ ಸ್ಟಿಚ್ನ ಹಾಕಿಬಿಟ್ಟು ನಾನು ಅದರ ಸುತ್ತಲೂ ಗೋಲ್ಡ್ ಬೀಡ್ಸ್ ಆದರೂ ಕೊಡ್ಬೋದು, ಇಲ್ಲ ಶುಗರ್ ಬೀಡ್ಸ್ ಆದರೂ ಹಾಕಿ, ಇಲ್ಲ ನೀವು ಸ್ಟೋನ್ ಚೈನ್ಸ್ ಎಲ್ಲ ಬರುತ್ತಲ್ಲ ಆ ಸ್ಟೋನ್ ಚೈನ್ಸ್ನ ಕೂಡ ನೀವು ಹಾಕ್ಬೋದು. ಸೊ ಅದು ನೀವು ಹಾಕಬೇಕಾದ್ರೆ ನಿಮಗೆ ಕ್ಲೀನ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಯಾವ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಗೋಲ್ಡ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಬಿಗ್ ಸೈಜ್ದು. ಸೊ ನೀವಲ್ಲಿ ಸ್ಟೋನ್ ಚೈನ್ಸು ಯೂಸ್ ಮಾಡ್ಬೋದು, ಇಲ್ಲ ಶುಗರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ನೀವು ಯಾವ ಸ್ಯಾರಿ ಯೂಸ್ ಮಾಡ್ತೀರಾ, ಬ್ಲೌಸ್ಗೆ ಕಸ್ಟಮೈಸ್ ಮಾಡ್ತಿದ್ದಾರಲ್ಲ ಆ ಸ್ಯಾರಿ ಕಲರ್ ಮೇಲೆ ಬೀಡ್ಸ್ ಹಾಕೋದನ್ನು ಡಿಪೆಂಡ್ ಆಗುತ್ತೆ. ಸೊ ಈಗ ಸಿಲ್ವರ್ ಜರಿ ಇರೋದಿತ್ತು ಅಂದರೆ ಬೀಡ್ಸ್ ಹಾಕೋದು ಸಿಲ್ವರ್ ಬೀಡ್ಸ್ ಹಾಕ್ಬೋದು, ಇಲ್ಲ ಆ್ಯಂಟಿಕ್ ಬೀಡ್ಸ್ ಹಾಕ್ಬೋದು. ಸೊ ಇದು ಲೀಫ್ ಫಿಲ್ಲಿಂಗ್ ಮೆಥಡ್ 1. ಥ್ಯಾಂಕ್ ಯು ಫಾರ್ ವಾಚಿಂಗ್.